ಗುಪ್ತನಾಗಿರ್ತನಿಲದೇವ ಜೀವರೊಳಗೆ 37,600 ಶ್ವಾಸ ಜಪಗಳನ್ನು ಸುಪ್ತಿ ಸ್ವಪ್ನದಿ ಜಾಗ್ರತೆಗಳಲ್ಲಿ ಆಪ್ತನಂದದಿ ಮಾಡಿಸಿ ಕ್ಲಿಪ್ತ ಭೋಗಗಳೀವ ಪ್ರಾಂತಕ್ಕೆ ತೃತೀಯ ರೂಪದಲ್ಲಿ. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರ್ಣಂ ಅನಾದ್ಯಂತಂ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ 17. ಗುಪ್ತನಾಗಿದ್ದನಿಲದೇವ ದ್ವಿಸಪ್ತಲೋಕದ ಜೀವರೊಳಗೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ವಾಯುದೇವರು ಮಾಡುವ ಶ್ವಾಸ ಕಾರ್ಯರೂಪವಾದ ತೃತೀಯ ರೂಪವನ್ನು ತಿಳಿಸ್ತಾರೆ. ಅನಿಲ ದೇವನು ಶ್ವಾಸಮಂತ್ರ ಜಾಪಕರಾದ ಶ್ರೀ ಮುಖ್ಯ ಪ್ರಾಣದೇವರಿಗೆ ಅನಿಲ ದೇವ ಎಂದು ಹೆಸರು. ಗುಪ್ತನಾಗಿದ್ದು ಪ್ರತಿ ಜೀವರ ಹೃದಯಾಕಾಶಗತ ಹೃತ್ಪದ್ಮದ ಕರ್ಣಿಕೆಯ ಮೂಲದಲ್ಲಿ ವಿದ್ಯಮಾನನಾಗಿರುವ ಮೂಲೇಶ ನಾಮಕ ಬಿಂಬನ ಪಾದಗಳನ್ನು ಆಶ್ರಯಿಸಿಕೊಂಡು ಮುಖ್ಯ ಪ್ರಾಣದೇವರು ಇದ್ದಾರೆ. ಆ ಅನಿಲ ದೇವರ ಪಾದಾಶ್ರಯವನ್ನಾಗಿ ಜೀವನ ಸ್ಥಾನ. ಜೀವರಲ್ಲಿ ಜನನಾರಭ್ಯ ಮರಣಾಂತದವರೆಗೂ ಶ್ವಾಸ ಕಾರ್ಯಗಳು ನಡೆಯುತ್ತಲೇ ಇರುತ್ತವೆ. ನಾವೇ ಉಸಿರಾಡುತ್ತೇವೆ ಎಂಬ ಭ್ರಮೆ ಜೀವರಿಗೆ ಬರುವುದು ಸಹಜ. ಆದರೆ ಮೂಲೇಶನ ಪಾದಾಶ್ರಿತರಾಗಿರುವ ಶ್ರೀ ವಾಯುದೇವರಿಂದಲೇ ಈ ಶ್ವಾಸಕ್ರಿಯೆ ಜರುಗುತ್ತಿರುವುದು. ಜೀವರಿಗೆ ಗೋಚರಿಸದೆ ಶ್ವಾಸಕ್ರಿಯೆಗಳನ್ನು ಮಾಡುತ್ತಾ ಜೀವರ ಆಯಸ್ಸನ್ನು ಅಳೆಯುತ್ತಿರುವ ಅನಿಲ ದೇವರು ಗುಪ್ತರಾಗಿ ಸ್ಥೂಲದಲ್ಲಿ ಆವಾಸರಾಗಿದ್ದಾರೆ. ದ್ವಿಸಪ್ತಲೋಕದ ಬ್ರಹ್ಮಾಂಡವು 14 ಲೋಕಗಳನ್ನು ಒಳಗೊಂಡಿದೆ. ಇದನ್ನೇ ದ್ವಿಸಪ್ತ ಎಂದಿದ್ದಾರೆ. ಅಂದರೆ ದ್ವಿ ಅಂದರೆ 2, ಸಪ್ತ ಅಂದರೆ 7, ಅಲ್ಲಿಗೂ 2 × 7 14 ಎಂದಾಗುವುದು. ಅಂದರೆ ಚತುರ್ದಶ ಭುವನಗಳು ಎಂದರ್ಥ. 3600 ಬ್ರಹ್ಮಾಂಡಗತ 14 ಲೋಕಗಳಲ್ಲಿರುವ ಸಮಸ್ತ ಜೀವರ ಸ್ಥೂಲ ದೇಹದಲ್ಲಿ ಗುಪ್ತವಾಗಿ ನೆಲೆಸಿದ್ದು ಅನಿಲ ದೇವರು ಪ್ರತಿ ದಿವಸವೂ ದಿನವೊಂದಕ್ಕೆ 21,600 ಸಂಖ್ಯಾಕವಾದ ಶ್ವಾಸ ಜಪಗಳನ್ನು ಮಾಡಿಸುತ್ತಿರುವರು. ಈ ಸಂಖ್ಯೆಯನ್ನೇ 37,600 ಎಂದಿದ್ದಾರೆ. ಅಂದರೆ 3 ಅಂದರೆ 3, ಸಪ್ತ ಅಂದರೆ 7, ಅಲ್ಲಿಗೆ 7 × 3 21, 21,000 ಮೇಲೆ 600, 21,600 ಶ್ವಾಸ ಜಪಗಳನ್ನು ಒಂದು ಶ್ವಾಸ ಜಪಕ್ಕೆ ಹಂಸ ಮಂತ್ರ ಎಂದು ಹೆಸರು. ಇದು ಷಡಾಕ್ಷರಾತ್ಮಕವಾದದ್ದು. ಅಂದರೆ 6 ಅಕ್ಷರಗಳಿಂದ ಯುಕ್ತವಾದ ಮಂತ್ರ. ಹಂಸ, ಸೋಹಂ, ಸ್ವಾಹ ಈ 6 ಅಕ್ಷರಗಳು ತಲಾ 72 ಮಹಾಮಂತ್ರಗಳಲ್ಲಿ ಒಂದು. ಸುಪ್ತಿ ಸ್ವಪ್ನದಿ ಜಾಗೃತಿಗಳನ್ನು ಎಚ್ಚರಿಕೆಯ ಕಾಲವನ್ನು ಜಾಗೃತಾವಸ್ಥೆ ಅಂತಿವೆ. ಆಗ ಸ್ಥೂಲ ದೇಹದ ಸಕಲ ಏಕಾದಶೇಂದ್ರಿಯಗಳು ಜಾಗೃತವಾಗಿರುವವು. ದಶೇಂದ್ರಿಯಗಳು ಪರತವಾಗಿದ್ದು ಮನೋ ಇಂದ್ರಿಯ ಮಾತ್ರ ಜಾಗೃತವಾಗಿದ್ದು ಮನೋಪಟಲದ ಮೇಲೆ ವಾಸನಾಮಯ ರೂಪವಾದ ಸಂಸ್ಕಾರದ ಪರಿಣಾಮವಾಗಿ ತೈಜಸ ನಾಮಕ ಪರಮಾತ್ಮನು ತತ್ಕಾಲದಲ್ಲಿ ಸೃಜಿಸುವ ದೃಶ್ಯಗಳು ಸ್ವಪ್ನದ ದ್ವಾರ ಕಾಣಿಸಿಕೊಳ್ಳುವುದೇ ಸ್ವಪ್ನಾವಸ್ಥೆ. ಮನಸ್ಸು ಸಹ ಉಪರತವಾಗಿ ಗಾಢ ನಿದ್ರಾ ಕಾಲದಲ್ಲಿ ಜೀವರು ಇರುವ ಅವಸ್ಥೆಗೆ ಸುಷುಪ್ತಿ ಎಂದು ಹೆಸರು. ಇದಕ್ಕೆ ನಿಯಾಮಕ ಭಗವದ್ರೂಪ ಹ್ರಸ್ವ ಪ್ರಾಜ್ಞನಾಮಕನು. ಹೀಗೆ ಜಾಗೃತಿ, ಸ್ವಪ್ನ, ಸುಷುಪ್ತಿ ಎಂಬ ಅವಸ್ಥಾತ್ರಯ ಕಾಲಗಳಲ್ಲಿ ಅನಿಲ ದೇವರು ಶ್ವಾಸಕಾರ್ಯಗಳನ್ನು ಬಿಡದೆ ಮಾಡುತ್ತಿರುವರು. ಆಪ್ತನಂದದಿ ಶ್ರೀಹರಿಯ ನಂತರ ಜೀವರಿಗೆ ಪರಮಾಪ್ತ ಬಂಧುಗಳೆಂದರೆ ಜೀವೋತ್ತಮರಾದ ಶ್ವಾಸಪತಿಗಳು. ಅವರಿಗೆ ವಿಶ್ರಾಂತಿ ಎಂಬುದೇ ಇಲ್ಲ. ಸದಾ ಸರ್ವಕಾಲಗಳಲ್ಲೂ ಜಾಗೃತರಾಗಿದ್ದು ಜೀವರ ಸ್ಥೂಲ ದೇಹದಲ್ಲಿ ಶ್ವಾಸಕ್ರಿಯೆಗಳನ್ನು ನಡೆಸುತ್ತಾ ಅವರ ಆಯಸ್ಸಿಗೆ ಮುಖ್ಯ ಕಾರಣರಾಗಿರುವರು. ಇದರಿಂದಲೇ ಈ ಸ್ಥೂಲ ಶರೀರವು ಸಾಧನ ದೇಹ ಎನಿಸುವುದು.
ಇದು ಅನಿಲ ದೇವರಿಂದ ದಯದಿ ಕೊಟ್ಟಿದ್ದು ಎಂದರ್ಥ. ಇದರಿಂದಲೇ ಜೀವರಿಗೆ ಜೀವೋತ್ತಮರು ಪರಮಾಪ್ತ ಬಂಧುಗಳು. ಮಾಡಿಸಿ ತತ್ಕಾಲದಲ್ಲಿ ಶ್ವಾಸ ಜಪವನ್ನು ತತ್ತ ಸ್ಥಳದಲ್ಲಿ ತಾವೇ ರಚಿಸಿ ಶ್ವಾಸಕ್ರಿಯಾದ್ವಾರ ಜೀವರಿಂದ ಮಾಡಿಸಿ ತ್ರಿವಿಧ ಜೀವರ ಯೋಗ್ಯತೆಗಳಿಗೆ ಅನುಸಾರವಾಗಿ ನಿತ್ಯ ಸುಖ ದುಃಖ ಮಿಶ್ರ ನಿತ್ಯ ದುಃಖಗಳೆಂಬ ಅವರವರ ನಿಜ ಗತಿಗಳನ್ನು ಶ್ರೀಮುಕುಂದನ ಆಜ್ಞಾನುಸಾರ ಕೊಡುವರು. ಕ್ಲುಪ್ತ ಭೋಗಗಳಿವ ಜೀವರ ಅನಾದಿ ಕರ್ಮ ಸ್ವರೂಪ ಯೋಗ್ಯತೆಗಳನ್ನು ಅನುಸರಿಸಿ ತದನುಗುಣವಾಗಿ ಯೋಗ್ಯತೆ ಮೀರದೆ ಸಾಧನ ಮಾಡಿಸಿ ತದ್ವಾರ ಭೋಗರೂಪವಾದ ಫಲವನ್ನು ಜೀವರಿಗೆ ಉಣಿಸುವನು. ದ್ವಂದ್ವ ಕರ್ಮಗಳನ್ನು ಮಾಡುತ್ತಿರುವವರು ದಾಶರಥಿಯ ನಿಜ ದಾಸರಾದ ಮುಖ್ಯ ಪ್ರಾಣದೇವರು. ಪ್ರಾಂತ್ಯಕ್ಕೆ ತೃತೀಯ ರೂಪದಲ್ಲಿ ಬ್ರಹ್ಮದೇವರ ಕಲ್ಪಾಂತದಲ್ಲಿ ಪ್ರಾಂತ ಎಂದು ಹೆಸರು. ಅಂದರೆ ಕಲ್ಪಾಂತದಲ್ಲಿ ತ್ರಿವಿಧ ಜೀವರಿಗೂ ಲಿಂಗ ಭಂಗವ ನೈದಿಸುವ ಅಧಿಕಾರವು ಮಂಗಳಾಂಗನಿಂದ ಶ್ರೀ ತುಂಗುದ ಮಹಾಮಹಿಮರಿಗೆ ಕೊಡಲ್ಪಟ್ಟಿದೆ. ವಿರಜಾ ನದಿಯ ಸ್ನಾನದ ದ್ವಾರ ಸಾತ್ವಿಕರಿಗೂ ಶ್ರೀ ವಾಯುದೇವರ ಹುಂಕಾರದಿಂದ ನಿತ್ಯ ಸಂಸಾರಿಗಳಿಗೂ ವಾಯುದೇವರ ಗದಾಪ್ರಹಾರದಿಂದ ತಮೋಯೋಗ್ಯರಿಗೂ ಲಿಂಗ ಭಂಗದ ನಂತರ ಕರ್ಮ ವಿಮೋಚನೆ, ತದನಂತರ ಅವರವರ ನಿಜಗತಿ ಪ್ರಾಪ್ತಿ. ಹೀಗೆ ಶ್ವಾಸಪತಿಗಳಾಗಿ ತ್ರಿವಿಧ ಜೀವರ ಸ್ಥೂಲ ದೇಹದಲ್ಲಿ ವಿದ್ಯಮಾನರಾಗಿದ್ದು ಶ್ವಾಸ ಕಾರ್ಯಗಳನ್ನು ನಡೆಯಿಸುತ್ತಿರುವ ಶ್ರೀ ವಾಯುದೇವರ ಈ ರೂಪವು ತೃತೀಯ ರೂಪ ಎನಿಸುವುದು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.